ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ನೋಡ್ರಿ ಹ್ಯಾಂಡ್ಸಮ್ ಹಂಗ್ ತಗೊಂಬರ್ರಿ ಅಂದ್ಲು. ಇದು ದುರ್ಗಮ್ಮ ಟೆಂಪಲ್ ಗೈಸ್, ಗಂಗಾವತಿ ಒಳಗಡೆ ಫೇಮಸ್ ಇದೆ. ತಾತನ್ ಬಿಟ್ಟು ಹೆಂಗ್ ಬರ್ತಿದ್ದೆವು ಇರ್ಬೋದು. ಲುಕ್ ಸರ್ ಅನ್ಸುತ್ತ. ಏನ್ ತಕಂತಿ? ಹಾಯ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಅಕ್ಕನ ಚಾನಲ್. ಇವತ್ತು ನಾವು ಗಂಗಾವತಿಗೆ ಹೊಂಟಿವ್ರಿ. ಎಲ್ಲರೂ ಸೇರಿ ಹೊಂಟಿವಿ. ಇನ್ನು ಮುಂಜಾನೆ ಹೋಗ್ಬೇಕು ಅನ್ಕೊಂಡಿದ್ವಿ. ಎಲ್ಲರೂ ಸೇರಿ ಮನಿ ಬಿಡೋಷ್ಟ್ರಾಗ 12 ಆಗೈತಿ. ತೋರ್ಸ್ರಿ ನೋಡ್ರಿ, ಹೊಂಟಿವಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆಯ್ತ್ರಿ. ನೋಡ್ರಿ ನಮ್ ಗುಂಡ ಹಿಂಗ ಹಾಗೇನ ಏನ್ ಕಾಡಿಸ್ತಾನೆ, ಏನ್ ಮಾಡ್ತಾನೆ ಪಕ್ಕ ಕಾಡಿಸ್ತಾನೆ, ಅದ್ರಾಗ ಇದು ಡೌಟೇ ಇಲ್ಲ. ನಾನು ನಮ್ಮ ಜ್ಯೋತಿನಾರು ನನ್ನ ಬರ್ಡೇ ಕೊಡ್ಸಿದ್ ಡ್ರೆಸ್ ಕಳಿಸಿದ್ದು. ಇವತ್ತು ತಗೊಂಡ ಟೈಮ್ ಬಂದೈತಿ. ನಾನು ಇದನ್ನ ಆನ್ಲೈನ್ ಆಗಿ ತಗೊಂಡಿನಿ ಫ್ರೆಂಡ್. ಇಷ್ಟಪಟ್ಟು ತಗೊಂಡಾಳ ಇದನ್ನ. ನಮ್ ಜ್ಯೋತಿದು ಆನ್ಲೈನ್ ರೀ. ಅದು ಲುಕ್ ಚೇಂಜ್ ಅದ, ಅದು ಬೇರೆ ತರ ಅದ. ಆಕಿ ಮೇಲೆ ಸ್ವಲ್ಪ ಇವಾಗ ಅಲ್ಲಿ ಬಿಸಿಲೈತಿ, ಕಂಫರ್ಟಬಲ್ ಆಗಲ್ಲ ಅಂತ ಅದ್ರ ಮೇಲೆ ಮೇಲ್ ಹಾಕೊಂಡ ಅಷ್ಟೇ. ಇವತ್ತು ಎದಕ್ ಹೊಂಟಿವಿ ಗಂಗಾವತಿಗಂದ್ರ, ನಮ್ಮ ಸಾವಿತ್ರಿ ಮೇಡಮ್ ಅವ್ರದ್ದು ಆಕ್ಚುಲಿ ಕರ್ಕೊಂಡು ಹೋಗೋದು ಇದ್ದಿದ್ದಿಲ್ಲ ಗೈಸ್. ಆಕೆ ಬರ್ಡೇಗೆ ಏನಾದ್ರು ಕೊಡ್ಸೋಣ, ಆಕೆ ಬಟ್ಟೆ ಏನಾದ್ರು ತಗೊಳ್ಳೋಣ ಅಂತೇಳಿ. ಇಲ್ಲಿಯೂ ಬಟ್ಟೆಗಳು ಸಿಗ್ತಾವು, ಗಂಗಾವತಿಗೆ ಹೋಗ್ಬೇಕಂತ ಏನಿಲ್ಲ. ಅಂದ್ರ ನಮಗೆ ಇಷ್ಟ ಆಗೋ ಥರ ಇಲ್ಲಿ ಸಿಗಲ್ಲ. ಸ್ವಲ್ಪ ಗಂಗಾವತಿಯಾಗ ಬೆಟರ್, ಹುಬ್ಳ್ಯಾಗ ಇನ್ನೂ ಬೆಟರ್. ಹುಬ್ಳಿಗೆ ಹೋಗೋಕ್ಕಾಗಲ್ಲ, ಸೊ ಗಂಗಾವತಿಗೆ ಹೊಂಟಿವಿ ನೋಡ್ರಿ. ನಾ ಹೇಳಕ್ ತಗೋಬೇಕು ಏನಂತ ಗೊತ್ತಿಲ್ಲ, ಯಾಕಂದ್ರೆ ಹಿಂದ್ ಬರ್ತನಂತೇಳಿ ಗಂಟು ಬಿದ್ಬಿಟ್ಟಾಡ್ರಿ. ಏನು ಮಾಡಕ್ಕಿಲ್ಲ. ಅದ್ರಾಗ ನಮ್ಮ ಮಮ್ಮಿನೂ ಬೇರೆ ಒಂದು ಫಂಕ್ಷನ್ಗೆ ಹೊಂಟಾರ, ಮನ್ಯಾಗೂ ಯಾರೂ ಇರಲ್ಲ. ಹೋಗ್ಲಿ ಬಿಡು, ಅಲ್ಲೆಲ್ಲ ಒಂದು ಮೂಲೆ ನಿಂದ್ರಿಸಿ ತಗೊಳಮ್ಮ ಅಂತೇಳಿ ಹೊಂಟಿವಿ. ತೋರಿಸ್ತೀನಿ ಬರ್ರಿ, ಏನು ಎಷ್ಟಾಗುತ್ತೆ ಅಷ್ಟು ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಅಂತ. ನೋಡ್ತಾ ಇರಿ. ನೀನು ಮಾಡಿ ಬ್ಲಾಗ್ ಇವತ್ತು. ಆಯ್ತು ರೀ, ನಾನೇ ಮಾಡ್ತೀನಿ ಬ್ಲಾಗ್. ಅವ್ರು ನನ್ನ ಬೇರೆ ಕಡೆ ಬಿಟ್ಟು ಹೋಗ್ಬೇಕಂತ ಮಾಡ್ಯಾರ. ನಾ ಏನು ಮಾಡಲಿ, ಬ್ಲಾಗ್ ಟ್ರೈ ಮಾಡ್ತೀನಿ ನಾನೇ. ಅಲ್ಲಿ ಶರತ್ತದನ ನೋಡಿರ್ತೀರಿ, ನಮ್ಮ ಮನೆ ಹತ್ರ ಇರ್ತಾನೆ ಹುಡುಗ. ನಾನು ಶಾಣೆತದನ್ರಿ. ನೋಡ್ರಿ ನಮ್ಮ ಹ್ಯಾಂಡ್ಸಮ್ ಹಂಕ್ ಇಲ್ಲೇ ಇದೆ ನೋಡ್ರಿ. ಹ್ಯಾಂಡ್ಸಮ್ ಹಂಕ್ ಇದು ನೋಡಿ ಹೆಂಗದನ್ ಕರೆ ಮರ. ಏನ್ ನೋಡ್ ಕರೆ ಮಾರಕ್ಕೆ ಕಾಲ್ ಕಲರ್ ಇಲ್ಲ ನೀನು. ಕರೆ ಮರ ನಡ್ಕರ ಕರೆ ಮರ. ನಮ್ಮ ವೀರು ಇಲ್ಲ ಬೈಕ್ನಾಗ ಬಿಟ್ಟು ಬರ್ತಾನೆ, ಹೆಂಗಿದ್ರು ಹೊಂಟಾನಲ್ಲ. ಮತ್ತೆ ಅಲ್ಲೇ ಕರ್ಕೊಂಬರ್ರಿ. ಹೆಂಗ್ ಮಾಡ್ತಾ ಹಂಗ್ ಮಾಡ್ತಾ ನೋಡ್ರಿ. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿವಿ. ಬಸ್ ಇನ್ನ ಬಂದಿಲ್ಲ. ಇವ್ರು ಬೈಕ್ ನ ಬಂದಿರ್ತಾರೆ ಆಲ್ರೆಡಿ. ನಾನು ಜೊತೆ ನಡ್ಕೊಂಡು ಬಂದಿದ್ವಿ. ಬಸ್ ಒಂದೊಂದ್ಸಲ ಬಂದ್ರೆ ಬಂದ್ಬಿಡ್ತಾವ್ರಿ ಜಗ್ಗಿ, ಒಮ್ಮೆ ಬರುದೇ ಇಲ್ಲ. ನೋಡಂಬರಿ ಜಲ್ದಿ ಬರುತ್ತ ಇಲ್ಲ ಏನ್ ರಶ್ ಇರುತ್ತ ಏನಾಗುತ್ತ ಅಂತ ಹೇಳಿ. ಬಳೆ ಬೇಕಾಗಿತ್ತಂತ, ಅದಕ್ಕೆ ಇನ್ನ ಇಲ್ಲೇ ಬಸ್ ಬಂದಿರಲಿಲ್ಲಲ್ಲ, ಅದಕ್ಕೆ ಬಳೆ ತಗೊಂಡ್ರೆ ಆಯ್ತು ಅಂತ ಹೇಳಿ ತಗೊಂಡ್ರಿ. ಚಂದ ಅದ ನೋಡ್ರಿ ಇಲ್ಲೆಲ್ಲ ಬಳೆ. ನೋಡ್ರಿ ಏನು ಪ್ಲಾನಿಂಗ್ ಇಲ್ಲ, ಏನಿಲ್ಲ. ನಾನೇ ಹೊಡೆದ್ನಿ. ಈಗ ನೋಡ್ರಿ ಬ್ಲ್ಯಾಕ್ ಬ್ಯಾಂಗಲ್ಸ್ ತಗೊಂಡಾಳ. ಅದಕ್ಕೆ ಬ್ಲ್ಯಾಕ್ ಅಂದ್ರೆ ಮೊದಲು ಫೇವ್ರೇಟ್. ನಾನು ತಗೊಂಡೆ ನೋಡ್ರಿ. ನಾನಂದ್ರೆ ಒಂದೇ ಸೈಡ್ ತಗೊಂಡೇನೆ. ಈ ಕಡೆ ಸೈಡ್ ವಾಸ್ ಐತಲ್ಲ, ಸೊ ಈ ಕಡೆ ಸೈಡ್ಗೆ ಅಷ್ಟೇ ಇರ್ಲಂದ್ರೆ ಒಂದು ತಗೊಂಡೆ. ಇದು ನೋಡ್ರಿ ಹೆಂಗ್ ಮಾಡತೈತೆ. ಒಂದು ಬಸ್ ಬಂದಿತ್ತು, ಬಟ್ ಫುಲ್ ರಶ್ ಇತ್ತು. ಬೇಡ ಪಾಪು ಅದಾವಲ್ಲ ಅಂತೇಳಿ. ಅಲ್ಲಿ ನೋಡಿ ಎಷ್ಟು ಹಾರ್ಟ್ ಇಟ್ಟಾರ ಅದ್ರಾಗ. ಇನ್ನೊಂದು 4 ಇಡ್ಬೇಕು. ದೊಡ್ಡದೈತೆ ನೋಡಿ ಇದು ಗಾಡಿ. ಇವ್ರೇನ ಏನ ಡಿಸ್ಕಷನ್ನಾಗ ಅದನ್ನ ತಗಲಿ ಇದನ್ನ ತಗಲಿ ಅಂತೇಳಿ. ನಾವು ಅವಾಗ ಸಣ್ಣವ್ರಿದ್ದಾಗಿಂದ ಬರ್ತೀವಿ ಗೈಸಿ ಶಾಪಿಗೆ. ನಾನು ಮದುವೆ ಟೈಮ್ನಾಗೆಲ್ಲ ಇವರೇ ಬಳೆ ಇಟ್ಟಿದ್ದು. ಮತ್ತೆ ನಮ್ಮ ರೇಷ್ಮನ್ ಮದುವೆ ಟೈಮ್ನಾಗ ಇವರೇ ಬಳೆ ಇಟ್ಟಿದ್ದ. ಅಲ್ಲೇ ಬಳೆ ಇಟ್ಟಿದ್ದೆಲ್ಲ ಇವರೇ ರೇಷ್ಮನ್ ಮದುವೆ ಟೈಮ್ನಾಗನ.
ನೆಕ್ಸ್ಟ್ ಸಾವಿರ ಮದ್ವಿ ಎಲ್ಲ ಜ್ಯೋತಿ ಮದ್ವಿ ಇವರೇ ಇಡ್ತಾರ. ಅವ ಫುಲ್ ಕಂಜೂಸ್ ಮಾಡಿ ಅಣ್ಣನ ಕಡೆ ಇವ್ರ ಅಪ್ಪಾಜಿ ಇರ್ತಿದ್ನಲ್ಲ ಕಡಿಮೆ ಮಾಡಿ ತಗೊಂಡ್ ಹೋಗ್ತಿದ್ವಿ. ವಿಶು ಹೇಯ್ ಕೊಂಡಕೋತಿ ಕೊಂಡಕೋತಿ ಶೂ ಕಳು ಮಾಡತ್ತ ನೋಡ್ರಿ ಬಳಿನ ಮನ್ಯಾಗ ಅಷ್ಟ ಸೇಮ್ ಅಮೂಲ್ಯನಂಗ ಮನ್ಯಾಗ ಹುಲಿ ಹೊರಗಡೆ ಬಂದ್ರೆ ಕಪ್ ಚುಪ್ ಇರ್ತಾಳೆ ಸೇಮ್ ಅಮೂಲ್ಯನ ಹಂಗ ಹೊರಗಡೆ ಬಂದ ಫುಲ್ ಏನು ಅವ್ರ ಮನೆ ಅದಕ್ಕೆ ಏನೋ ಗಿಫ್ಟ್ ತಗೊಂಡು ಆಯ್ತಂತ. ಇದನ್ನ ನೋಡಿ ಜೊತೆ ಇದ್ರಿಂದ ಇರೋದು ಪರ್ಪಲ್ ಏನು ಚೆನ್ನಾಗಿ ಕಾಣಿಸ್ತದೆ ಗೈಸ್. ನೋಡ್ರಿ ಇಲ್ಲಿ ರೇಣುಕನಾರ್ದು ಮನೆ ಓಪನಿಂಗ್ ಐತಿ ಗೈಸ್ ಇವತ್ತು. ಹಂಗ ಅದನ್ನು ಮುಗಿಸ್ಕೊಂಡು ಹೋಗ್ಬೇಕು ಅಂತೇಳಿ ರೇಣುಕಾಗ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತೇಳಿ ಅನ್ಕೊಳಕತ್ತೀವಿ. ಬಟ್ ಇಲ್ಲಿ ಒಂದ್ ಕಡೆ ನಮ್ಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಸಾರಿ ಆದ್ರೂ ತಗೊಳಮ್ಮ ಅಂತೇಳಿ ಒಂದು ಶಾಪಿಗೆ ಹೋಗಿ ಹೋಗೋಣ ಅಂತ ಮಾಡೀವಿ. ನೋಡಂಬರಿ ಆಕೆ ಎಲ್ಲದಕ್ಕೂ ಬರ್ತಾಳ ಗೈಸ್, ಅದಕ್ಕೆ ಅದನ್ನು ಆಗುತ್ತಾ ಅಂತ ಅನ್ಕೊಂಡ ಬಂದೀವಿ. ನೋಡ್ರಿ ಮುರುಘಮ್ಮ ಟೆಂಪಲ್ಗೆ ಬಂದೀವಿ. ರೇಣುಕಾಗ ಈ ಸೀರೆ ತಗೊಂಡೀವಿ, ಮಸ್ತ್ ಐತೆ ಒಂಥರ ಡೈರೆಕ್ಟಾಗಿ ಚಂದ ಕಾಣತೈತಿ ಕಲರ್ ಕಾಂಬಿನೇಷನ್. ಇಲ್ಲೇ ಟೆಂಪಲ್ಗೆ ಹೋಗಿ ಬಂದ್ವಿ, ಹೆಂಗಿದ್ರು ಕುಂತಿದ್ವಲ್ಲ ಅಂತೇಳಿ ಚಲೋ ಐತಿ. ಕೃಷ್ಣ ಅಕ್ಕಿನೇ ದೇವ್ರಿಗೆ ಬರಮ್ಮಂತ ಯಾರ ಶ್ರುತಿ ಶ್ರುತಿ ಬಂದಾಳ ಗೈಸ್. ನಾವ್ ಯಾವಾಗ ಬರ್ತೀವಿ ಅಂತೇಳಿ ವೇಟ್ ಮಾಡಕಂತಿಲ್ಲ. ತೋರಿಸ್ತೀನಿ ತಡ್ರಿ ಆಕಿನ. ದೇವ್ರಿಗೆ ಬಂದಿದೆ ವಿಷು ಸಲುವಾಗಿ ಇಲ್ಲೇ ಇದು ಹೋಗಂಬರ್ರಿ ಅಂದ್ಲು. ಇದು ದುರ್ಗಮ್ಮ ಟೆಂಪಲ್ ಗೈಸ್, ಗಂಗಾವತಿ ಒಳಗಡೆ ಫೇಮಸ್ ಇದೆ. ಜಾತ್ರೆ ನಡೀತಿದ್ರದ್ದು ಒನ್ ಟೈಮ್ ತೋರಿಸಿದ್ದೆ ನಾನು ಈ ಬ್ಲಾಗ್ನಾಗನ. ಇವರಿಬ್ಬರು ನೋಡ್ರಿ ಹೆಂಗ್ ಕುಂತಾರ. ಇವಾಗ ನಾವು ಬಂದಿರೋದೇ ಮಧ್ಯಾಹ್ನ 1 ಗಂಟೆಗೆ, ಅದು ಬೇರೆ ಅಲ್ಲಿ ಇಲ್ಲಿ ನಿಂತು. ಇವತ್ತು ರಾತ್ರಿ ಆಗುತ್ತೇನು ಇಲ್ಲೇ ಇರ್ತೀವ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಇಲ್ಲಿ ನೋಡ್ರಿ ಸ್ಪೆಷಲ್ ಗೆಸ್ಟ್ಸ್ ಬರಕಂತಾರ ನೋಡ್ರಿ. ನೋಡ್ರಿ ಶ್ರುತಿ ಆರಾಮದಿ ನೀನು? ವಂದನ ಗೈಸ್, ರೇಣುಕನ ರಕ್ಕ ಅಲ್ಲ ಸಾರಿ ತಂಗಿ. ಕ್ಯೂಟಿ ಪೈ ಐಶ್ವರ್ಯ ಅಂತ. ಅಪ್ಪಿ ಆರಾಮದಿ? ಆರಾಮದೀನಿ. ಗುಂಡನ್ ಯಾವಾಗ ಕರ್ಕಂತೀನಿ ಅಂತ ಅನ್ಸಿತ್ತನ. ಮೊನ್ನೆನ ಮೆಸೇಜ್ ಮಾಡಿದ್ಲು ಗೈಸ್, ಗುಂಡನ್ ಕರ್ಕೊಂಡ್ ಬರ್ರಿ ಅಕ್ಕ ಅಂತ. ಅದನ್ನ ಬಿಟ್ಟು ಹೆಂಗ್ ಬರ್ತಿದ್ದೆವು? ಇನ್ನೆಷ್ಟಾಗೆ ಯಾರಷ್ಟು ಹಂಗೇನು ಅನ್ಸಲ್ಲ. ಗುಡ್ಡ ಯಾರು ಬಂದಾರ? ಶ್ರುತಿ ಚಿಕ್ಕಿ ಅಲ್ಲ, ಈಕಿ ಕೃಷ್ವಿ ಏನಂತ ಗೊತ್ತ ನಮ್ಮ ಮನ್ಯಾಗ. ಶ್ರುತಿ ಚಿಕ್ಕಿ ಬರ್ತಾಳ ಏನ ಅಂದಾಳಲ್ರಿ ಶ್ರುತಿ ಚಿಕ್ಕಿ ಬರ್ತಾಳ ಅಂತ. ಯವ್ವ ಕೃಷ್ವಿಗೆ, ಅನನ್ಯ, ಅಮೂಲ್ಯಾಗ, ನಾವು ಈಕಿ ಶ್ರುತಿ ಅಂದ್ರೆ ಫೇವ್ರೇಟ್. ಎಲ್ಲಿ ಬಸ್ನಾಗ ನಾನು ಮಕ್ಕ ನೋಡ್ತಾನ. ಬಸ್ನಾಗ ನೀವು ಕೊಟ್ರಲ್ಲ ನಾನು ನೋಡಿ ಸುಮ್ಮನೆ ಆಗಕಂತಾನ. ಬಸ್ನಾಗ ಇವ್ರಿಗೆ ಒಟ್ಟು ಸೇರವಲ್ಲ ಯಾರಿಗೆ? ಬಸ್ನಾಗ ನಾನು ಮಕ್ಕ ನೋಡ್ತಾನ. ರೇಷಿ ನನ್ನ ಹತ್ರ ಬಂದ್ಮೇಲೆ ಮಕ್ಕ ನೋಡತ್ತಾನೆ ನನ್ನ. ಹೌದಾ? ಓಕೆ ಗೈಸ್, ಓಕೆ ಗೈಸ್, ಹಂಗ ನೋಡ್ತಾ ಇರ್ರಿ. ರೇಣುಕಾ ಅವ್ರ ಮನೆಗೆ ಹೋಗ್ತೀವಿ, ತೋರಿಸ್ತೀನಿ. ಏನ್ ಜಾತ್ರೆಗೆ ಅವ? ಇದು ಒಂದು ಕರೆಯೋದಕ್ಕೆ ಜಾತ್ರೆ ಅಂತ. ಹೌದು, ಐಸಿಕ್ಕಿ ರೇಣುಕನವ್ರ ಫ್ರೆಂಡ್ ಐಶ್ವರ್ಯ ಅಂತ. ಅವಾಗ ನನ್ನ ಬರ್ಡೇ ಇದ್ದಾಗೆಲ್ಲ ಬಂದಿದ್ಲು, ಆಮೇಲೆ ಬಂದಿಲ್ಲ ಈಕಿ.
ಹೊಸ ಮುಖ ನೋಡಿದ್ರೆ ಮಾಡ್ತಾನೆ ಅವನು. ಗೈಸ್ ನೋಡ್ರಿ, ಇವಾಗ ಟೆಂಪಲಿಂದ ಮುಗಿಸ್ಕೊಂಡು ಇವಾಗ ರೇಣುಕನಾರ್ ಮನೆಗೆ ಹೊಂಟಿವಿ. ಅವ್ರಿಂದ ಬರಕಂತ ರೇಣುಕನಾರ್ ಸಿಸ್ಟರ್ಸ್. ಇದು ನೋಡ್ರಿ ಹಿಂಗ ಪಾಪ ಕುಂತ್ಬಿಟ್ಟೈತಿ. ಯಾಕಾರ ಬರ್ತೀನ ಇವರಿಂದ ನಾನು ಅಂತ ಜಗಳ ತಕೊಳಕ್ ಬಂದೈತೆ ಅಲ್ಲೇ. ಓಕೆ, ಇವಾಗ ರೇಣುಕನಾರ್ ಮನೆ ತೋರಿಸ್ತೀನಿ ಬರ್ರಿ. ಹೊಸ ಮನೆ ಕಟ್ಸಿದಾರ ಅಂತ ಸಿಂಪಲ್ ಆಗಿ ನೋಡಂಬರ್ರಿ. ರೇಣುಕ ಅದ ನೋಡ್ರಿ, ರೇಣುಕನಾರ್ ಇದ್ದೇ ಮನೆ. ಇನ್ನ ನಿಮ್ ಮನೆ ಎಲ್ಲೈತಿ ರೇಣು? ರೇಣುಕ ಎಲ್ಲೈತಿ ಮತ್ತೆ ಎಲ್ಲೈತಿ? ಯಾವಾಗ ಅದು ಹೋಗೋದು? ನೋಡ್ರಿ ರೇಣುಕ ಫುಲ್ ಎಲ್ಲ ನಿಂದಾನು, ಎಲ್ಲ ನೀನಾನು ಪ್ರಿಪ್ರೇಷನ್. ಅವ್ರ ಮನೆಯಲ್ಲಿ ಹೆಣ್ಮಕ್ಳೇ ಗಂಡ್ಮಕ್ಳು ನಾವು ಬಂದಿರೋದು ಕೆಲಸ ಅಲ್ಲಿಗೆ ಆಫ್ ಆಗೈತಿ. ಅಲ್ಲಿ ಮನೆಗೆ ಹೋಗ್ಬೇಕಿತ್ತು, ಅಲ್ಲಿನ ಏನೋ ಕೆಲಸ ನಡೆಯಬೇಕಂತೇಳಿ ಇಲ್ಲೇ ಮಕ್ಕೊಂಡಿವಿ ನೋಡ್ರಿ. ಮಾತಾಡ ನೋಡ್ರಿ. ಇನ್ನೊಂದಂದ್ರೆ ರಘುವರತ್ ಮನಸ್ಬಿಟ್ಟಿವಿ, ಬಟ್ ಬರಕಂತಾರ. ಎಲ್ಲಿ ಅಲ್ಲಿ ಅಕ್ಕನೂ ಕರ್ದಾರ, ಏನ್ ಮಾಡ್ಬೇಕಂತ ಗೊತ್ತಾಗವಲ್ತ ಗೈಸ್. ನಮ್ಮ ನೋಡಿದ್ರೆ ಈಗೇನು ನಮ್ಮ ಬಟ್ಟೆ ತಗೋಬೇಕು ಗೈಸ್. ನೋಡ್ರಿ ಇವ್ರು ನಮ್ಮ ಸಿಸ್ಟರ್ಸ್. ಈಕಿ ವಿನುತಾ ಅಂತ, ಹಾಯ್ ಮಾಡು. ಆಕಿನ ಆಲ್ರೆಡಿ ನೋಡಿದ್ರಿ. ಆಕೆ ಹೆಸರು ಐಶ್ವರ್ಯ ಅಲ್ಲ, ಐಶು. ನನ್ಗೆ ಐಶು ಅಂತ ಅಷ್ಟೇ ಗೊತ್ತು, ಅದಕ್ಕೆ ಕೇಳಿದೆ. ಒಂದನ ಗೊತ್ತು, ವ್ಲಾಗ್ ನೋಡ್ತಿರ್ತೀರಾ? ನೋಡ್ರಿ ಇಷ್ಟ ಆಗತ್ತಿಲ್ಲ ಗೊತ್ತಿಲ್ಲ ರೀ ಏನಂಗ. ಜ್ಯೋತಿನಾರ್ ತಂದಾರ. ನೀವ್ ಉಟ್ಕೊಂಡಿಲ್ಲ ಅದೇ ಕಲರ್ ಅನ್ಸತ್ತಿಲ್ಲ ಅದು. ಅಲ್ಲ ಇಲ್ಲಿ ಇನ್ನೊಂದು ಇದು ರೇಣುಕ ಇದೆ ಚಂದ ಕಾಣುತ್ತೆ. ಹೇಳಲ್ಲ ಅವ್ರು ಗೊತ್ತಿದ್ರು ಚಂದ ಕಾಣುತ್ತಾಳ ನಿಂಗೆ ಕಲರ್. ಇದೇ ಮನೆ ನೋಡ್ರಿ, ರೇಣುನಾರ್ ಕಟ್ಸಿರೋದಂತ ನೋಡ್ರಿ. ಯಾರು ಬಂಡೆ ಒಂಥರ ಡಿಫ್ರೆಂಟ್, ಬಾಡಿಗೆ ಕೊಡಕ್ಕಂತೀವಿ. ಚೆನ್ನಾಗೈತೆ ನೋಡ್ರಿ. ಸಿಂಪಲ್ ಆಗಿ ಒಂದು ಗಂಡ ಹೆಂಡತಿ ಅವ್ರ ಫ್ಯಾಮಿಲಿ ಇರ್ಬೋದು, ಆ ಲುಕ್ಸ್ ಯಾರು ಅನ್ಸುತ್ತ. ವ್ಲಾಗ್ನೇ ತೋರ್ಸಾತೀನಿ, ಮನೆ ಓಪನಿಂಗ್ ಬಂದೀವಂತ. ಇವಾಗ ಗುಂಡನಲ್ಲೇ ಬಿಟ್ಟು ಬಂದ್ವಿ, ಮಲಗಿದ್ನ ಅಂತ. ಅವ ಐಡಿಯಾ ಕೊಟ್ಲವ ತಮ್ಮನೇಲಿ ಕೊಟ್ಲೆ ಗಾಯ್ಸಿಕ್ಕೆ ನನಗೆ. ಓಕೆ, ಊಟ ಮಾಡಿ ಹೋಗ್ತೀವಿ. ಮತ್ತೆ ಸಾವು ಜ್ಯೋತಿ ಅಲ್ಲೇ ಇದ್ದಾರೆ ಗಾಯ್ಸ್ ಅವರು. ಮತ್ತೆ ಗುಂಡ ಮಲಗಿದ್ನ, ಅರ್ಧಂಬರ್ಧ ನಿದ್ದೆ ಆಗುತ್ತಾ ಅಂತೇಳಿ ಅಲ್ಲೇ ಬಿಟ್ಟು ಬಂದೀವಿ. ಮತ್ತು ನಮ್ಮ ಅಕ್ಕ ಒಬ್ಬರು ಪೊಲೀಸ್ ಅವ್ರ ಅಕ್ಕ ಪರಿಚಯ ಇದ್ದ, ಆಕಿ ವರಮಹಾಲಕ್ಷ್ಮಿ ಹಬ್ಬ ಐತಿ ಗಾಯ್ಸ್ ಇವತ್ತು. ಆಕಿ ಎಷ್ಟು ಕರೆದಾಳ ಪಾಪ, ಹೋಗೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ನೋಡೋಣ, ಸಂಜೆ ಸ್ವಲ್ಪ ಟೈಮ್ ಇದ್ರೆ ಹೋಗಿ ಬರ್ಬೇಕಂತ ಮಾಡೀವಿ. ಆಕಿ ನೋಡ್ರಿ, ಇರಲಿ ಬಾ ಇರಲಿ. ಓಕೆ ಗೈಸ್, ಕುಂಕುಮ ಏನು ದೊಡ್ಡದಾಗಿದೆ ಅನ್ಸಕಂತೈತಿ. ಓಕೆ ಗೈಸ್, ಇವಾಗ ಊಟ ಮಾಡ್ಕೊಂಡು ಹೊರಡ್ತೀವಿ. ಹೋಗಂಬರ್ರಿ, ಏನು ಊಟಕ್ಕೆ ಮಾಡ್ಯಾರಂತ ತೋರಿಸ್ತೀನಿ ಬರ್ರಿ. ಊಟಕ್ಕೆ ನೋಡ್ರಿ, ಅವಾಗಲೇ ಹುಗ್ಗಿ ತಿಂದ್ವಿ, ತೋರ್ಸೋಕ್ಕಾಗಲಿಲ್ಲ. ಪಲಾವು ಮತ್ತು ಬದ್ನೆಕಾಯಿ ಸಂಡಿಗೆ ಮಾಡಿದ್ದಾರೆ. ಈಕಿನ ಊಟ ಮಾಡಕಂತಾಳ. ಊಟ ಮಾಡೋಣ ಬನ್ನಿ ಗೈಸ್. ಗೈಸ್ ನೋಡ್ರಿ, ಕೃಷ್ವಿಕ್ ಫುಲ್ ಅರಿಶಿನ ಕುಂಕುಮ ಅಂದ್ರೆ ಫೇವ್ರೇಟ್. ಹಚ್ಚ ಕುಂತಾರಕ್ಕಿಗೆ ಕೃಷಿ ನೀನೇ ಮಾಡಿ ಬರ್ರಿ. ಇವಾಗ ಜಸ್ಟ್ ಹೊರಡ್ತಿದ್ದೀವಿ. ಏನ್ ತಕಂತಿ? ಬರ್ರಿ. ಹಾಂ ಬರ್ರಿ. ಈತ ನೋಡ್ರಿ, 5Xನಾಗ ಇಟ್ಬಿಟ್ಟಿನಿ, ಎಲ್ಲರೂ ಕಾಣಕ್ ಹೊಂದ್ಬಿಟ್ಟಿರಿ. KMಯ್ಯ ಅದು ಚಯ್ಯಮ್ಮಯ್ಯ ಅಲ್ಲ. ಈಕಿ ನೋಡ್ರಿ, ನೀ ಹೆಸರು ಏನಲ್ಲಪ್ಪಿ? ಪ್ರೇಮ ಗೈಸ್. ನಮ್ಮ ರಘುವರನ್ನ ಎಷ್ಟೊತ್ತನ ಎತ್ಕೊಂಡಿದ್ಲು ನಾವು ಊಟ ಮಾಡತ್ತನ.
ಇವ್ರೆಲ್ಲರಿಗೂ ಮಕ್ಕಳ ದೃಷ್ಟಿ ಅನ್ಸುತ್ತೆ, ಎಲ್ಲರೂ ಜೀವ ಮಾಡಕಂತ ಹಿಡ್ಕೊಂಬಿಡಿ. ಯಾರು ಅರಶಿನ ಮುಟ್ಬೇಡ್ರಿ ಅರಶಿನಕ್ಕೆ ಯಾರು ಮುಟ್ಬೇಡ್ರಿ. ಈಗ ಹತ್ಕೊಂತ ಹಚ್ಚಿ ಬಂದ್ರೆ ವಾಪಸ್ ಹೌದಣ್ಣ? ನೋಡ್ರಿ ಇವರು ಶಾಪಿಗೆ ಬಂದೀವಿ, ಇಲ್ಲಿ ಶಾಪಿಂಗ್ ಬಂದೀವಿ, ಶಾಪಿಗಲ್ಲ. ಖುಷಿಗೇನೋ ನೋಡಕಂತಾರ ಗೈಸ್. ಇಲ್ಲಿ ವಿಶಾಲ್ ಮಾರ್ಟಿಗೆ ಬಂದ್ವಿ ಗಂಗಾವತಿ ಒಳಗಡೆ. ಈಗ ಏನೋ ನೋಡ್ತಾಳೆ ಅಮ್ಮ ಹುಡುಕಿ. ಈ ಅಮ್ಮ ನೋಡ್ರಿ ಗೈಸ್ ಸೆಲೆಕ್ಟ್ ಮಾಡತ್ತಾಳ. ಹೆಂಗ ಡ್ಯಾನ್ಸ್ ಮಾಡ ಖುಷಿ? ಹೆಂಗಮ್ಮ? ಬೇಡ ನೋಡ್ದಿ ಈಗ. ಫೋನ್ ಹಿಡ್ಕಂತಾನ ಅವನು. ಇಲ್ಲಿ ಹಂಗೆ ಸುಮ್ಮನೆ ನೋಡಿ ಹೋಗೋಣ ಅಂತೇಳಿ ಬಂದ್ವಿ. ಇದು ಅವ್ರ ಮನೆ ನಿಯರೇ ಇತ್ತು, ಸೊ ಅದಕ್ಕೆ ಆಟೋದಾಗ ಬಂದೀವಿ. ನೋಡ್ಬೇಕು, ಆಮೇಲೆ ಅಲ್ಲಿ ಸಾವಿಗೆ ಏನಾದ್ರು ತಗೊಳ್ಳೋಣ ಅಂತ ಅನ್ಕೊಂಡಿವಿ. ಚೆನ್ನಾಗೈತಲ್ಲ ಅದು. ನೋಡ್ರಿ ಗುಂಡ ಸ್ಪೆಕ್ಟ್ ಆಗಕಂತಾನ. ಬಿಡಪ್ಪಿದ್ದು ನಮ್ ಗುಂಡ ಸ್ಪೆಕ್ಟ್ ಬಾರಿ ಕಾಣುತ್ತಲ್ಲ. ಏ ಒಲ್ಲೆ ಅಂತಾನೆ ನೋಡಿ. ಹೀರೋ ತೆಗೆದ್ಬಿಡು. ಗುಂಡ ಕಿರಿಕಿರಿ ಎಪ್ಸಕಂತಿದ್ನ, ಅದಕ್ಕೆ ಹೊರಗೆ ಬಂದ್ವಿ ನಾನು ಶ್ರುತಿ. ಸ್ಟಾರ್ಟ್ ಮಾಡೇ ಬಿಟ್ಟಾನ ಗೈಸ್. ಅವನಿಗೆ ನಿದ್ದೆ ಬಂದ್ಬಿಟ್ಟೈತಿ. ಅಷ್ಟೇ ಏನ್ ಬಿಡು, ಇಲ್ಲೇ ನಾವು ಒಂದು ಬಾಕ್ಸ್ ಒಳಗಡೆ ಅವನಿಗೆ ಗಂಜಿ ಮಾಡ್ಕೊಂಡು ತಗೊಂಬಂದಿದ್ದೆ. ಅದನ್ನ ತಿನ್ಸಿದ್ದೆ ನಾನು. ಇವಾಗ ಒಳಗೆ ಹೋಗೋಕ್ಕಿಂತ ಮುಂಚೆ ತಿನ್ಸಿದೆ. ಅವನಿಗೆ ಎಲ್ಲ ಹೊಟ್ಟೆ ತುಂಬೈತಿ, ಎಲ್ಲ ಐತಿ. ಇವಾಗ ನಿದ್ದೆ ಮಾಡ್ಬೇಕು. ಅವನು ನಿದ್ದೆ ಮಾಡಕ್ಕೆ ಅವನಿಗೆ ಕಂಫರ್ಟೇಬಲ್ ಆಗ್ತಾ ಇಲ್ಲ. ಹಂಗ್ ಮಾಡಿದ್ರೆ ಆಗ್ತಾನಲ್ಲೇ ಅವನು. ಅವ್ರೇನೋ ಬಿಲ್ ಮಾಡ್ಸಕಂತಾರ ಗೈಸ್. ಕೃಷ್ವಿಗೆ ಏನೇನೋ ತಗೊಂಡಿವಿ. ಇನ್ನು ಸಾವುಗೆ ಏನು ತಗೊಂಡೇ ಇಲ್ಲ ನಾವು. ನೆಕ್ಸ್ಟ್ ಸಾವುಗೆ ಏನಾದ್ರು ತಗೊಳ್ಬೇಕಾ, ಅಲ್ಲಿ ಹೋಗ್ಬೇಕು ಇವಾಗ.